ನಾವು ಚಿಕ್ಕವರಾಗಿದ್ದಾಗ ನಮ್ಮಪ್ಪ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಅದೇ ನಾವು ದೊಡ್ಡವರಾದಾಗ ಅಪ್ಪ, ಎಷ್ಟ್ ಸತಿ ಹೇಳೋದು ನಿಂಗೆ ಎಣ್ಣೆ ಕೈಯಲ್ಲಿ ಗೋಡೆ ಮುಟ್ಬೇಡ ಅಂತ. ಎಷ್ಟ್ ಗಲೀಜಾಗಿದೆ ನೋಡು, ಎಷ್ಟ್ ಅಸಹ್ಯವಾಗಿ ಕಾಣಿಸ್ತಿದೆ ಗೊತ್ತಾ? ಯಾರಾದ್ರೂ ಬಂದ್ರೆ ಎಷ್ಟ್ ಕೆಟ್ಟದಾಗ ಕಾಣಲ್ಲ ಇದು. ಇಷ್ಟು ವಯಸ್ಸಾದ್ರೂ ನಿಂಗೆ ಬುದ್ಧಿ ಬಂದಿಲ್ವಲ್ಲ. ಇಷ್ಟು ವಯಸ್ಸಾದ್ರೂ ನಿಂಗೆ ಬುದ್ಧಿ ಬಂದಿಲ್ವಲ್ಲ. ಮಗು ಬ್ಯುಸಿ ಇದ್ಯಾ? ಇಲ್ಲ, ಹೇಳಮ್ಮ, ಏನ್ ಸಮಾಚಾರ? ಏನಿಲ್ಲ, ಬೆಳಗ್ಗೆ ಏನೋ ಹುಡುಕ್ಬೇಕಿದ್ರೆ ಈ ಫೋಟೋ ಸಿಕ್ತು, ತೋರ್ಸೋಣ ಅಂತ ಬಂದೆ. ನೋಡು ಇದ್ನ. ಏನಮ್ಮ ಇದು? ಒಂದ್ ಕತೆ ಹೇಳ. ಚಿಕ್ಕವನಿದ್ದಾಗ ಒಂದ್ ಮಗು ಫಸ್ಟ್ ಟೈಮ್ ಅದು ಬರೆಯಕ್ ಸ್ಟಾರ್ಟ್ ಮಾಡುತ್ತೆ. ಎಲ್ಲೆಲ್ಲಿ ಸಿಗುತ್ತೋ ಏನೇನ್ ಸಿಗುತ್ತೋ ಎಲ್ಲದ್ರ ಮೇಲೂ ಬರೀತಾ ಹೋಗುತ್ತೆ. ಏನ್ ಸಿಕ್ಕಿದ್ರೂ ಬಿಡಲ್ಲ. ಅದನ್ನ ನೋಡಿ ಅವರಮ್ಮ, ಹಾಗೆ ಎಲ್ಲಂದ್ರಲ್ಲಿ ಬರಿಬಾರ್ದು ಮಗು ಅಂತ ಬೈಯಕ್ ಹೋದಾಗ ಅದನ್ನ ತಡೆದು ಅವರಪ್ಪ ಮಗು ಜೊತೆನೇ ಸೇರ್ಕೊಂಡು, ನನ್ನ ಮಗ ಬರಿತಿರೋದು, ಅವನಿಗೆ ಏನ್ ಖುಷಿನೋ ಏನ್ ಇಷ್ಟನೋ ಅದನ್ನೇ ಮಾಡ್ಲಿ ಬಿಡು ಅಂತ ಆ ಮಗುಗೆ ಸಪೋರ್ಟ್ ಮಾಡಿದ್ರು. ಆ ಮಗು ಗೋಡೆ ಮೇಲೆ ಗೀಚಿದ್ರು ಫೋಟೋ ತೆಗೆದು ಏನೂ ಅಸಹ್ಯ ಪಟ್ಕೊಳ್ದೆ ಬಂದವ್ರಿಗೆಲ್ಲ ತೋರಿಸ್ತಿದ್ರು. ಆ ಫೋಟೋನೇ ಇದು ಕಣೋ. ಇದನ್ ತೆಗೆದ್ ಮಹಾನ್ ಭಾವ ನಿಮ್ಮಪ್ಪ. ಇಷ್ಟು ವಯಸ್ಸಾದ್ರೂ ನಂಗಿನ್ನೂ ಬುದ್ಧಿ ಬಂದಿಲ್ಲಪ್ಪ. ಐ ಆಮ್ ಸಾರಿ. ಬದುಕ ದಿನಗಳು ಬೆವರಲಿ ಮಿಂದು, ನೋವ ಕ್ಷಣಗಳು ಮರೆಯಲಿ ಬೆಂದು, ಮಕ್ಕಳ ಜೀವಕ್ಕೆ ನೆರಳಾದ ಕಲ್ಪವೃಕ್ಷ ನನ್ನಪ್ಪ. ಬಣ್ಣದ ಕನಸುಗಳಿಗೆ ರೆಕ್ಕೆ ಕಟ್ಟಲು ಕಲ್ಲು ಮುಳ್ಳಿನ ಹಾದಿ ತುಳಿದು, ಮಕ್ಕಳ ಸಾಧನೆಗೆ ಹೆಜ್ಜೆಯಾದ ಸಾಧಕ ನನ್ನಪ್ಪ. ವರ್ಷಗಟ್ಟಲೆ ಉಸಿರುಗಟ್ಟಿ ದುಡಿದದ್ದು ಮಕ್ಕಳ ಮದುವೆಯ ಒಂದೇ ದಿನ ಖಾಲಿಯಾದರೂ ನಗುಮುಖ ಮಾಸದ ಹಸನ್ಮುಖಿ ನನ್ನಪ್ಪ. ಕಂಗಳಲ್ಲೇ ಪ್ರೀತಿಯ ಅಡಗಿಸಿಟ್ಟು ಜವಾಬ್ದಾರಿಯ ಸರಪಳಿಯಲ್ಲಿ ಬಂಧಿಯಾದ ಜೀವವೇ ನನ್ನಪ್ಪ. ಮುಂದೆ ಎಷ್ಟೇ ಕೋಪ ತೋರಿಸಿದರೂ ಮನಸ್ಸಲ್ಲಿ ಬೆಟ್ಟದಷ್ಟು ಕನಸು ಪ್ರೀತಿ ಹೊಂದಿರುವ ಜೀವವೇ ನನ್ನಪ್ಪ.